ಚೀನಾದ ಕ್ಸಿನ್ಜಿಯಾಂಗ್ ಉಯ್ಗೂರ್ ಸ್ವಾಯತ್ತ ಪ್ರದೇಶದಲ್ಲಿರುವ ತಾರಿಮ್ ಮರುಭೂಮಿ. ಈ ಒಂದು ಹೆದ್ದಾರಿಯು 552 ಕಿಲೋಮೀಟರ್ ಉದ್ದದ ರಸ್ತೆಯಾಗಿದ್ದು, ಇದು ಚೀನಾದ ಅತಿ ದೊಡ್ಡ ಮರುಭೂಮಿಯಾದ ತಕ್ಲಮ್ಕಾನ್ ಮರುಭೂಮಿಯನ್ನು ಹಾದು ಹೋಗುತ್ತದೆ. ರಸ್ತೆಯುದ್ದಕ್ಕೂ ಬರ ಮತ್ತು ಕ್ಷಾರ ನಿರೋಧಕ ಸಸ್ಯಗಳನ್ನು ನೆಡಲಾಗಿದೆ. ಇದು ಮರಳಿನ ಚಲನೆಯನ್ನು ತಡೆಯಲು ಮತ್ತು ರಸ್ತೆಯನ್ನು ರಕ್ಷಿಸಲು ಹಮ್ಮಿಕೊಂಡಿರುವಂತಹ ಬೃಹತ್ ಹಸಿರೀಕರಣ ಯೋಜನೆಯ ಭಾಗವಾಗಿದೆ. ಈ ಹೆದ್ದಾರಿಯು ಚೀನಾದ ಕ್ಸಿನ್ಜಿಯಾಂಗ್ ಉಯ್ಗೂರ್ ಸ್ವಾಯತ್ತ ಪ್ರದೇಶದಲ್ಲಿದೆ. ಇದು ವಿಶ್ವದ 2ನೇ ಅತಿದೊಡ್ಡ ಚಲಿಸುವ ಮರಳು ಮರುಭೂಮಿಯಾದಂಥ ತಕ್ಲಮ್ಕಾನ್ ಮರುಭೂಮಿಯ ಮೂಲಕ ಹಾದು ಹೋಗುತ್ತದೆ. ಹೆದ್ದಾರಿಯ 2 ಬದಿಗಳಲ್ಲಿ ರೋಸ್ ವಿಲೋಗಳು ಮತ್ತು ಸಕ್ಸೌಲ್ನಂತಹ ಬರ ನಿರೋಧಕ ಮತ್ತು ಕ್ಷಾರ ನಿರೋಧಕ ಸಸ್ಯಗಳಿಂದ ಕೂಡಿದ ದಟ್ಟವಾದ ಹಸಿರು ಹೊದಿಕೆ ಇದೆ. ಈ ಹಸಿರು ಹೊದಿಕೆಯು ಹಸಿರು ಗೋಡೆಯಂತೆ ಕಾರ್ಯನಿರ್ವಹಿಸುತ್ತದೆ. ರಸ್ತೆಯು ಚಲಿಸುವ ಮರಳಿನಿಂದ ಮುಚ್ಚಿ ಹೋಗದಂತೆ ತಡೆಯುತ್ತದೆ ಮತ್ತು ಈ ಕಠಿಣ ಪರಿಸರದಲ್ಲಿ ಪ್ರಯಾಣಿಸಲು ಸಾಧ್ಯವಾಗಿಸುತ್ತದೆ. ಈ ಯೋಜನೆಯಲ್ಲಿ ನೀರಾವರಿ ಬಾವಿಗಳ ಜಾಲವನ್ನು ಬಳಸಲಾಗುತ್ತಿದೆ ಮತ್ತು ಇತ್ತೀಚೆಗೆ ಶೂನ್ಯ ಹೊರಸೂಸುವಿಕೆಯ ನೀರಾವರಿಗಾಗಿ 0 ಸೌರಶಕ್ತಿಯನ್ನು ಅಳವಡಿಸಲಾಗಿದೆ.